ಹಲೋ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಸುನೀತಾ ರವಿ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಬಂದು ಉಪ್ಪಿಟ್ಟು ಅಂದರೆ ಯಾರಿಗೆಲ್ಲ ಬರಲ್ಲ ಫ್ರೆಂಡ್ಸ್, ಎಷ್ಟು ಈಸಿ ಎಲ್ಲ ಉಪ್ಪಿಟ್ಟು ಮಾಡೋದು. ಬಟ್ ಅದರಲ್ಲಿ ಸ್ಪೆಷಲ್ ಅಂತೀರ. ನಾನು ನನ್ನ ಸ್ಟೈಲಲ್ಲಿ ಹೇಗೆ ಉಪ್ಪಿಟ್ಟು ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ನೋಡುವ ಈಗ ಹೇಗೆ ಮಾಡೋದು ಅಂತ. ನಾನು ಇವಾಗ ಒಂದು ಪ್ಯಾನ್ಗೆ 2 ಕಪ್ ಬನ್ಸಿ ರವೆನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋ ಥರ ಹುರ್ಕೋತಾ ಇದ್ದೀನಿ. ನಂತರ ನನಗೆ ಕರ್ಬೇವಿನ ಸೊಪ್ಪು ಬೇಕಿತ್ತು ಒಗ್ಗರಣೆಗೆ. ನಾನು ನಮ್ಮದೇ ಪಾಟಲ್ಲಿ ಇರುವಂಥ ಕರ್ಬೇವಿನ ಗಿಡದಿಂದ ಎಲೆನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದು ಚಿಕ್ಕ ಗಿಡನ ತಂದು ಹಾಕಿದ್ದೆ, ಅದು ಇವಾಗ ಇಷ್ಟು ದೊಡ್ಡದಾಗಿದೆ. ಇದನ್ನೇ ನಾನು ಡೈಲಿ ಅಡುಗೆಗೆ ಯೂಸ್ ಮಾಡ್ಕೊಳ್ಳೋದು. ಕರ್ಬೇವಿನ ಸೊಪ್ಪು ನಾಟಿ ಸೊಪ್ಪಲ್ಲ, ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನು ಒಂದು ಪ್ಯಾನ್ಗೆ ತುಪ್ಪ ಮತ್ತು ಎಣ್ಣೆನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಇವಾಗ ನಾನು ಈರುಳ್ಳಿ ಮತ್ತು ಟೊಮೊಟೊ ಮತ್ತು ಕರ್ಬೇವಿನ ಸೊಪ್ಪು ಮತ್ತು 3 ಹಸಿಮೆಣಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ನೋಡಿದ್ರೇ ಭಯ ಆಗುತ್ತೆ. ಈಗ 100 ರೂಪೀಸ್ ಕಟ್ಟಾಗಿದೆ, ಬಟ್ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ. ಏನು ಮಾಡೋದು, ಎಷ್ಟು ರೇಟ್ ಆದ್ರೂ ಅಡುಗೆಗಂತೂ ಯೂಸ್ ಮಾಡೋಕ್ಕೆ ಬೇಕೇ ಬೇಕು. ಇವಾಗ ನಾವು ತುಪ್ಪ ಮತ್ತು ಎಣ್ಣೆ ಹಾಕಿದ್ದೆ, ಅದು ಇವಾಗ ಚೆನ್ನಾಗಿ ಬಿಸಿಯಾಗಿದೆ. ನಂತರ ಈಗ ನಾನು ಅದಕ್ಕೆ ಸಾಸಿವೆನ ಹಾಕ್ತಾಯಿದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಕ್ಕ ತಕ್ಷಣ ನಾನು ಇವಾಗ ಕರಿಬೇವು ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ನಾನು ಅದಕ್ಕೆ 3 ಹಸಿಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಖಾರ ನಿಮಗೆ ನೋಡಿಕೊಂಡು ಹಾಕೋಬೋದು ಫ್ರೆಂಡ್ಸ್. 5 ಹಸಿಮೆಣಸಿನಕಾಯಿ ಬೇಕಾದರೂ ನೀವು ಹಾಕೋಬೋದು. ನಾನು ಖಾರ ಕಡಿಮೆ ಇರೋದ್ರಿಂದ ನಾನು 3 ಹಸಿಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇವಾಗ ನಾನು ಉದ್ದಿನ ಬೇಳೆನ ಹಾಕಿ ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಎಣ್ಣೆಗೆ ಅದು ಫ್ರೈ ಆದ ತಕ್ಷಣ ನಂತರ ನಾನು ಕಡಲೆಬೇಳೆನ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಎಣ್ಣೆಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಆದಷ್ಟು ನಾವು ಒಗ್ಗರಣೆಲ್ಲೇ ಹುರ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನಂತರ ನಾನು ಇವಾಗ ಗೋಡಂಬಿನ ಆ್ಯಡ್ ಮಾಡ್ತಾಯಿದ್ದೀನಿ. ಗೋಡಂಬಿ ಬಂದು ಆಪ್ಷನಲ್ಲು, ಬೇಕು ಅಂದರೆ ನೀವು ಹಾಕೋಬೋದು, ಇಲ್ಲ ಸ್ಕಿಪ್ ಮಾಡಿ. ಬಟ್ ಗೋಡಂಬಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ತಾ ಇರೋದು. ನೀವು ಇದ್ರ ಬದಲು ಕಡಲೆ ಬೀಜನೂ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಇದನ್ನು ಹುರ್ಕೋತಾ ಇದ್ದೀನಿ. ಇವಾಗ ನಾನು 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇವಾಗ ನಾನು ಅದನ್ನ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಆದಷ್ಟು ನಾವು ಎಣ್ಣೆಲ್ಲೇ ಹುರ್ಕೊಂಡ್ರೆ ಬೇಯಕ್ಕೆ ಅದು ಟೈಮ್ ತೊಗೊಳ್ಳಲ್ಲ, ನಾವು ನೀರು ಹಾಕ್ತೀವಲ್ಲ ಉಪ್ಪಿಟ್ಟಿಗೆ ಆವಾಗ. ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಆಗಲೇ ನಾನು ನಿಮ್ಗೆ ಹೇಳ್ದಂಗೆ ಕರಿಬೇವಿನ ಸೊಪ್ಪು ಗಿಡ, ನಾಟಿ ಸೊಪ್ಪು ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಚಿಕ್ಕದೊಂದು ಗಿಡ ಒಂದು ಚಿಕ್ಕ ಪಾಟಲ್ಲಿ ಹಾಕಿದ್ರೆ ಸಾಕು ಬರುತ್ತೆ. ಈಗ ನೋಡ್ತಾ ಇರ್ಬೋದು. ಇವಾಗ ನಾನು ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು 1 ಟೊಮೊಟೊ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಆಗ್ತಾಯಿದೆ. ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಉಪ್ಪು ಮತ್ತು ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪು ಮತ್ತು ಅರಿಶಿನ, ಉಪ್ಪು ಬಂದು ನೀವು ಫಸ್ಟ್ ಸ್ವಲ್ಪ ಒಗ್ಗರಣೆಗೆ ಎಷ್ಟು ಬೇಕೋ ಹಾಕ್ಕೊಂಡು, ಬೇಕಾದರೆ ನೀವು ನೀರು ಹಾಕಿದ್ಮೇಲೆ ಲಾಸ್ಟಲ್ಲಿ ಟೇಸ್ಟ್ ನೋಡಿ ಕೂಡ ಹಾಕೋಬೋದು. ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸ್ತಿದೆ, ಉಪ್ಪು ಹಿಡಿಯುತ್ತೆ ಅದಕ್ಕೆಲ್ಲನೂ. ಈಗ ನಾನು ಹಾಕ್ತಾಯಿದ್ದೀನಿ, ಇದಕ್ಕೆ 3 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಕೆಲವ್ರಿಗೆ ಉಪ್ಪಿಟ್ಟು ತೆಳ್ಳಗಿಷ್ಟ, ಕೆಲವ್ರಿಗೆ ಉದುದ್ರಾಗಿದ್ರೆ ಇಷ್ಟಪಡ್ತಾರೆ. ಉದುದ್ರಾಗಿ ಬೇಕು ಅಂದರೆ ನೀವು 2 ಗ್ಲಾಸ್ ನೀರನ್ನ ಹಾಕ್ಬಿಟ್ಟು ಮಾಡ್ಕೋಬೋದು. ನಮ್ಮನೆ ಸ್ವಲ್ಪ ತೆಳ್ಳಗೆ ಇಷ್ಟಪಡೋದ್ರಿಂದ ನಾನು 3 ಗ್ಲಾಸ್ ನೀರನ್ನ ಹಾಕಿದ್ದೀನಿ. ಇವಾಗ ರುಚಿಗೆ ಮತ್ತೆ ಉಪ್ಪು ಹಾಕಿ ಅದು ಚೆನ್ನಾಗಿ ಕುದಿಯೋಕ್ಕೆ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಕುದಿಬೇಕು. ಏನು ಅಂದರೆ ಒಳಗಡೆ ಕಡಲೆ ಬೀಜ ಮತ್ತು ಕಡಲೆಬೇಳೆ ಇದೆಲ್ಲ ಹಾಕಿರ್ತೀವಲ್ಲ, ಅದೆಲ್ಲ ಚೆನ್ನಾಗಿ ಬೆಂದಿರಬೇಕು. ನೀವು ಒಂದ್ಸತಿ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಇವಾಗ ನಾನು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೇಕು ಅಂದರೆ ನೀವು ಕಾಯಿ ತುರಿನೂ ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ಈಗ ನಾನು ಹುರಿದಿಟ್ಟಿರೋಂಥ ರವೆನ ಹಾಕ್ತಾಯಿದ್ದೀನಿ. ಫಸ್ಟು ನೀವು ರವೆನ ಹಾಕಿ ಬಿಡ್ದಂಗೆ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ರವೆ ಗಂಟಾಗಿಬಿಡುತ್ತೆ, ಆವಾಗ ಉಪ್ಪಿಟ್ಟು ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್. ಆದಷ್ಟು ನೀವು ಅದು ಉಪ್ಪಿಟ್ಟು ಸ್ವಲ್ಪ ಚೆನ್ನಾಗಿ ನೀರೆಲ್ಲ ಇಂಬ್ರೋವರೆಗೂ ನೀವು ಚೆನ್ನಾಗಿ ಅದನ್ನು ಕೈ ಆಡಿಸ್ತಾನೇ ಇರಬೇಕು. ಇಂಗುತ್ತೆ ಫುಲ್ ನೀರು ಉಪ್ಪಿಟ್ಟು ಇದರಲ್ಲಿ. ನೋಡಿ ಕಡಲೆಬೇಳೆ ಎಲ್ಲ ಬೆಂದಿದೆ. ಇವಾಗ ನಾವು ಒಂದು ಹಿಟ್ಟನ್ನ ಕ್ಲೋಸ್ ಮಾಡಿ ಸಿಮ್ಗೆ ಇಟ್ಬಿಟ್ಟು, ಏಕೆಂದರೆ ಅದು ಮೇಲೆ ಹಾರಿದ್ರೆ ಗ್ಯಾಸ್ ಮೇಲೆಲ್ಲ ಇದಾಗುತ್ತಲ್ಲ, ಹಂಗಾಗಿ ಅದನ್ನ ಕ್ಲೋಸ್ ಮಾಡಿದರೆ ರವೆನೂ ಕೂಡ ಚೆನ್ನಾಗಿ ಹರಡುತ್ತೆ. ಸೊ ಫೈನಲಿ ನೋಡಿ ಫ್ರೆಂಡ್ಸ್, ನಂದು ಉಪ್ಪಿಟ್ಟು ರೆಡಿಯಾಗಿದೆ. ನೋಡ್ತಾ ಇರ್ಬೋದು, ಚೆನ್ನಾಗಿ ಬಂದಿದೆ. ನನಗಂತೂ ಚೆನ್ನಾಗಿ ಬಂದಿದೆ ಅನಿಸುತ್ತೆ. ನೀವು ಟ್ರೈ ಮಾಡಿ, ಗೊತ್ತಾಗುತ್ತೆ ನಿಮಗೆ. ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಹೇಗಿತ್ತು ಅಂತ. ನಾನು ಮಾಡೋ ಮೆಥಡ್ನ ನಾನು ನಿಮ್ಗೆ ಹಾಕಿದ್ದೀನಿ. ನೀವು ಯಾವ ಮೆಥಡಲ್ಲಿ ಹಾಕ್ತೀರಾ ಬೇಕಿದ್ರೆ ನನಗೆ ಮೆಸೇಜ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಓಕೆ, ಫೈನಲಿ ಉಪ್ಪಿಟ್ಟು ರೆಡಿ ಇದೆ. ತಿನ್ನೋದೊಂದೇ ಬಾಕಿ ಇವಾಗ. ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮಗೂ ಯಾರಿಗಾದರೂ ನಾನು ಮಾಡಿರೋ ಮೆಥಡ್ ಇಷ್ಟ ಆದರೆ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು ಫ್ರೆಂಡ್ಸ್.